ಬಂದು ಪೊಂಗಲ್ ಇವತ್ತು. ಓದಾರ ಆಡ್ತಾನೆ ನೋಡಿ ಹೆಂಗೆ ಒಯ್ದಾನೆ. ಚಿನಿ ಕೈ ತಿರ್ಗಿ ಹೆಂಗೆ ಕಾಣ್ತೀಯ ನೋಡ್ತೀನಿ ಅಷ್ಟೇ. ಹಾಯ್ ಮಾಡು, ನಡಿ. ಹಾಂ ನಡೀರಿ ಮುಂದೆ ನೋಡು ಫ್ರೆಂಡ್ಸ್. ರೋಡಲ್ಲಿ ನಡೀತಾನೆ, ಎಲ್ಲೆಲ್ಲೋ ನಡೀತಾನೆ, ಹೆಂಗೆಂಗೋ ಒಯ್ತಾನೆ ಅಪ್ಪ. ನೋಡು. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಕನ್ನಡ ವ್ಲಾಗ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮುಂದೆ ಏನೇನಾಗುತ್ತೆ, ಇವತ್ತಿನ ಡೇ ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಒಂದು ರೇಷನ್ ತರೋಣ ಅಂತ ಮೇನ್ ರೋಡ್ಗೆ ಹೋಗ್ತಾ ಇದ್ದೀವಿ. ಮಂತ್ಲಿ ರೇಷನ್ನು ಎಲ್ಲ ಖಾಲಿಯಾಗಿತ್ತು, ಹಂಗಾಗಿ ಮನೇಲಿದ್ರಲ್ಲ ತಗೊಬರೋಣ ಬಾ ಅಂದರು. ಹಂಗಾಗಿ ದಪ್ಪ ಆಗ್ಬಿಟ್ಟೆ. ಯಾಕೆ ದಪ್ಪ ಆದ್ರಿ? ಜಾಸ್ತಿ ತಿಂತಾ ಇದ್ದೀನಿ. ಯಾಕೆ ತಿಂತಾ ಇದ್ದೀರಾ? ಮನೇಲಿದ್ದೀನಿ. ಹೌದಾ? ಡ್ಯೂಟಿಗೆ ಹೋಯ್ತಲ್ಲ. ನಾವೇನು ರೇಷನ್ ಯಾವ ರೀತಿ ಇರುತ್ತೆ ಅದ್ರ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ. ಎಲ್ಲ ತಗೊಂಡಾಯಿತು. ಈಗ ಐಟಮ್ ತೊಗೊಂಡಾಗೈತೆ. ಹೋಗ್ತಾ ತರಕಾರಿ ತೊಗೊಂಡೋಗ್ಬೇಕು, ಹಣ್ಣು ತೊಗೊಂಡೋಗ್ಬೇಕು. ಇಷ್ಟು ಕೆಲಸ ಐತೆ. ಈಗ ಮನೆಗೆ ಹೋಗಿ ಅಡುಗೆ ಮಾಡಿಲ್ಲ, ಟೈಮನ್ನು ಆಲ್ರೆಡಿ 2 ಗಂಟೆ ಆಗ್ಬಿಟ್ಟೈತೆ. ಇಷ್ಟು ತೊಗೊಂಡು ಹೊರಡಬೇಕು ಮನೆಗೆ. ಬನ್ನಿ, ಇಷ್ಟು ಐಟಮ್ ತೊಗೊಂಬಂದು ಮೇನ್ ರೋಡ್ ಹೋಗಿ ಎಲ್ಲ ಜೋಡಿಸ್ಕೋಬೇಕು. ಬನ್ನಿ ಜೋಡಿಸ್ಕೊಳ್ಳೋಣ. ಇವಾಗ ಐಟಮ್ ತೊಗೊಬಂದು ಪಿಸ್ತಾನೂ ಮತ್ತು ದ್ರಾಕ್ಷಿಣೂ ಆಲೆ ತಂದು 2 ನಿಮಿಷ ಆಗಿಲ್ಲ. ಅಪ್ಪನ ಮಗನು ಇಬ್ಬರೇ ತಿಂದವ್ರೆ. ನನಗಂತೂ ಡ್ರೈ ಫ್ರೂಟ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ತಿನ್ನೋದು ಇಲ್ಲ. ಇವರೇ ಖಾಲಿ ಮಾಡಾಕ್ತಾರತ್ತಾಗಿ. ನಮ್ಮ ಮನೆಗೆ ತರೋದು ಇವರಿಬ್ಬರಿಗೆ. ಇಲ್ಲಿ ಇದು ಮೇಯ್ತೈತೆ, ಇದು ಇವರು ಬಿಡಿಸ್ಕೊಳ್ತಾವ್ರೆ, ಹಂಗೆ ಇವರು ಬಾಯಿಗೆ ಹಾಕತ್ತವ್ರೆ. ಹಾಂ ಅಟ್ಲೀಸ್ಟ್ ಒಂದು ವಾರನಾರು ಇರಕ್ಕೆ ಬಿಡ್ರಿ ಅದನ್ನ. ಯಾಕ್ರಿ ಇವಾಗಲೇ ಖಾಲಿ ಮಾಡ್ತಿದ್ದೀರಿ ಕುತ್ಕೊಂಡು ಇಬ್ಬರೂ? ಅವ್ವಾ ವೆನಿಲಾ ಐಸ್ ಕ್ರೀಮ್ ತಂದಿದ್ದೆ. ಇವತ್ತು ಹೊರಗಡೆ ಐಟಮ್ ತರ್ಕೋಗಿದ್ನಲ್ಲ, ಹಂಗಾಗಿ ನೋಡೋದೇ ತೊಗೊಬಂದೆ. ಬೈ 1 get 1 ಇದು 220 ಅನಿಸುತ್ತೆ. ಬೈ 1 get 1. ಬನ್ನಿ ಅಂತ ಅದಕ್ಕೆ ನೋಡಿದ್ನಲ್ಲ. ಇನ್ನು ಪಾಪು ಕೂಡ ಮಲಗಿದ್ದಾನೆ. ಅವ್ನು ಗೆದ್ಮೇಲೆ ಹಾಕೊಡೋಣ, ಈಗ ನಾನು ತಿನ್ನೋಣ ಅಂತ ಬಂದೆ. ಬೌಲೆಲ್ಲ ಇದಪ್ಪ ಹಾಕೊಳ್ಳೋಣ. ಸ್ಪೂನ್ ಹುಡ್ಕದೆ ಒಂದೊಂದು ತಪ್ಪರಾಟ ಆಯಿತು. ಆ್ಯಕ್ಚುಲಿ ನಾನು ಡಬ್ಬ ಕೇಳಿದೆ, ಬಟ್ ಅವರು ಡಬ್ಬ ಇರಲಿಲ್ಲ. ಹಂಗಾಗಿ ಈಗ ಇದನ್ನು ಇಲ್ಲಿಗೆ ಹಾಕ್ಕೊಳ್ತೀನಿ. ಏನು ಮಾಡೋಣ? ನಾನು ತಿಂಗಳಿಗೆಲ್ಲ ಖಾಲಿ ಮಾಡಲ್ಲ ಇದನ್ನು. ಇಲ್ಲಾಂದರೂ 2 ತಿಂಗಳು 2.5 ತಿಂಗಳು ಇಷ್ಟು ಸಾಮಾನು ಬೇಕಾಗುತ್ತೆ ನನಗೆ. ಅದರಲ್ಲಿ ತಿನ್ನೋ ಐಟಮೇ ಸ್ವಲ್ಪ ಎತ್ಕೊಂಡ್ಬಂದಿದ್ದೀನಿ. ಇದೊಂದು ಮತ್ತು ಇದು ಇಷ್ಟು ಬಂದು ತಿನ್ನೋ ಐಟಮ್ಗಳು, ಸ್ನ್ಯಾಕ್ಸ್ ಅದು ಇದು ಅಂತ ಇವೆಲ್ಲ ತಿನ್ನೋ ಐಟಮ್ ಎತ್ಕೊಂಡ್ಬಂದಿದ್ದೀನಿ. ಇನ್ನೆಲ್ಲ ಬಂದು ಇಷ್ಟಕ್ಕೆ ಎಷ್ಟಾಗಿರ್ಬೋದು ನಿಮ್ಗೆ ತೋರಿಸ್ತೀನಿ ರೀ. ಬಿಲ್ನು ಕೂಡ ಇಲ್ಲೇ ಬಿಲ್ಲು ಟೋಟಲ್ ಇವತ್ತು ಇನ್ನೂ ತೊಗೋಬೇಕಿತ್ತು, ಬಟ್ ಸಾಕು ಸದ್ಯಕ್ಕೆ ಅಂತ ಸುಮ್ಮನಾದು. 4,496 ರೂಪಾಯಿ ಬಿಲ್ ಆಗೈತೆ. ಇಲ್ಲಾಂದ್ರೆ 2.5 ತಿಂಗಳು ಬರುತ್ತೆ ನಮಗಿದು. ಹಾಂ ಕಂದ, ನಮ್ಮನೆ 2 ತಿಂಗಳಿಗೆ ಒಂದ್ಸಲ ರೇಷನ್ ಬಂದು ಈ ರೀತಿ ತೊಗೊಬರ್ತೀನಿ. ಒಟ್ಟಿಗೆ ತೊಗೊಂಬಂದ್ಬಿಡ್ತೀವಿ ನಾವು. ಪದೇ ಹೋಗಿ ತೊಗೊಬರೋದೆಲ್ಲ ಮಾಡ್ಕೊಳ್ಳಲ್ಲ ಆ ರೀತಿ. ಸೊ ಈಗ ರೇಷನೆಲ್ಲ ಬಾಕ್ಸ್ಗೆ ಹಾಕಬೇಕು. ಸೊ ಹಾಕ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ ಫ್ರೆಂಡ್ಸ್. ನನ್ನೇ ಹೋಗಿ ಅಂಗಡಿಲಿ ಹೋಗ್ತಾರಲ್ಲ ನಾವು, ಅಂದರೆ ಸುಮ್ಮನೆ ಏನಕ್ಕೆ ಪದೇ ತೊಗೊಬರೋದು ಅಂತ. ಒಂದೇ ಸಲ ತಂದುಬಿಟ್ರೆ ಇನ್ನು ನಾವು ಎಕ್ಸ್ಟ್ರಾ ತರಕಾರಿ, ಹಾಲು, ಮೊಸರು ಬಿಟ್ಟರೆ ಇನ್ನು ತಿಂಗಳು ನಾವು ಬೇರೆ ಥರದ್ದೇನು ಐಟಮ್ ಅಂತೂ ತೊಗೊಳ್ಳಲ್ಲ. ಒಂದೇ ಸಲ ತೊಗೊಬಂದ್ಬಿಡ್ತೀವಿ. ಹಿಂಗೆ 4,000 5,000 ಹಂಗೆ ಆಗ್ಬಿಡುತ್ತೆ. ಈ ಸತಿ ಸ್ವಲ್ಪ ಮನೇಲಿದ್ದು ಹಂಗಾಗಿ 4,000 ಆಗೈತೆ. ಇನ್ನು ತೀರಾ ಪೂರ್ತಿ ತರ್ತೀನಿ ಅಂದರೆ ಮಿನಿಮಮ್ದು 2.5 ತಿಂಗಳು 3 ತಿಂಗಳಿಗೆ 5,000 ರಿಂದ 6,000 ಆಗುತ್ತೆ. ಸೊ ಇವೆಲ್ಲ ಜೋಡಿಸ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ನಮ್ಮ ಮನೆಯವ್ರು ಬಂದು ಪಾನಿಪುರಿ ಮಾಡ್ತವ್ರೆ.
ಅವ್ರು ಏನಾರು ಇತ್ತು ಅಂದರೆ ಮನೆ ಒಟ್ಟಿನಲ್ಲಿ ಏನಾರು ಒಂದು ಮಾಡೇ ಮಾಡ್ಕೊಡ್ತಾರೆ. ಹೊರಗಡೆಯಿಂದ ತಗೊಬನ್ನಿ ಅಂತೀನಿ, ಅವ್ರು ಬಾ ಮನೇಲೇ ಮಾಡ್ಕೊಡ್ತೀನಿ, ಅದೇನು ಬೇಕು ನಿನಗೆ ಅಂತ ಮನೇಲೇ ಮಾಡ್ಕೊಡ್ತಾರೆ. ಏನಮ್ಮ ಉಳ್ಳಾಗಡ್ಡೆ ಬೇಯಿಸ್ಕೊತಾ ಇದ್ದಾರೆ. ಇಲ್ಲಿ ಹಳೆ ರೇಷನ್ಗಳೆಲ್ಲ ಇಟ್ಟಿದ್ದೀನಿ, ಈಗೆಲ್ಲ ಜೋಡಿಸ್ಕೋಬೇಕಿದ್ದೀನಿ. ಮೊದಲು ಇದನ್ನೆಲ್ಲ ಜೋಡಿಸ್ಕೊಂಡು ಕ್ಲೀನ್ ಮಾಡ್ತೀನಿ. ಇವರಷ್ಟು ಪಾನಿಪುರಿ ಮಾಡ್ತಾರೆ, ಅಲ್ಲ ಸಾರಿ ಪಾನಿಪುರಿ ಅಲ್ಲ, ಗೋಲ್ಗುಪ್ಪ. ನೋಡಿ ಹೆಂಗೆ ಅಂಟ್ಕೊಂಡಿದ್ದೀನಿ. ಇದನ್ನ ಜೋಡಿಸ್ಬೇಕು ಅಂದರೆ ನನಗಂತೂ ಬೇರೆ ಇಷ್ಟು ಯಾವಾಗಪ್ಪ ಜೋಡಿಸ್ತೀನಿ ಅನ್ನೋ ಆಗ್ಬಿಟ್ಟು ಜೋಡಿಸ್ಬಿಡ್ತೀನಿ. ಏನು ಅಂಗಡಿಗೆ ಹೋಗಿ ಏನು ತರಬೇಕು? ಸರಿ, 5 ರೂಪಾಯಿ ತರ್ತೀನಿ ಆಯಿತಾ? ಕೊತ್ತಂಬರಿ ಪುದೀನ ತರಬೇಕಂತ. ಯಾರು ಏನಾರು ಅಂದ್ಬಿಟ್ಟು ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನಗೆ ಹೆಂಗೆ ಅಂದರೆ ನಮ್ಮ ಮನೆಯವರು ಅವ್ರು ಮನೇಲಿ ಇತ್ತು ಅಂದರೆ ನನಗೆ ಏನಾರು ಸರಿ ಸ್ನ್ಯಾಕ್ಸ್ ನಾನು ಆ್ಯಕ್ಚುಲಿ ಪಾಪ ನಾನು ಅವ್ರಿಗೆ ಮಾಡಿಕೊಡ್ಬೇಕು, ಬಟ್ ಹಂಗಲ್ಲ, ಅವರೇ ನನಗೆ ಮಾಡಿಕೊಡ್ತಾರೆ. ಏನು ಬೇಕು ಹೇಳು ಅಂತ. ಏನಾರು ಸರಿ ಮನೇಲಿ ಗೋಲ್ಗುಪ್ಪ ಆಗಿರ್ಬೋದು, ಪಾನಿಪುರಿ ಆಗಿರ್ಬೋದು, ಬೇರೆ ಥರ ಅವ್ರಿಗೇನು ಗೊತ್ತು ಅದೆಲ್ಲ ಮಾಡಿಕೊಡ್ತಾರೆ ನನಗೆ. ಅದೇ ಒಂಥರ ಖುಷಿ ನನಗೆ. ಅನಿಸುತ್ತೇನು ಪುಣ್ಯನೇ ಮಾಡಿದ್ದೀನಿ. ನಾನು ಇವಾಗ ಗೋಲ್ಗುಪ್ಪ ಮಾಡ್ತಾರೆ, ಚೆನ್ನಾಗಿ ಬೇಗ ತಿನ್ನೋಣ. ಬಾಕ್ಸ್ಗೆ ಏನೇನು ತುಂಬ್ಕೊವೆಲ್ಲ ತುಂಬ್ಕೊಂಡು ಮಿಕ್ಕಿದ ಐಟಮೆಲ್ಲ ಇಲ್ಲಿ ತುಂಬಿದ್ದೀನಿ. ಇನ್ನು ಸ್ನ್ಯಾಕ್ಸ್ ಐಟಮೆಲ್ಲ ಇಲ್ಲಿ ತುಂಬ್ಕೊಂಡಿದ್ದೀನಿ. ಇವನ್ನೆಲ್ಲ ಫ್ರಿಜ್ಗೆ ಕಾಳುಗಳು, ಎಕ್ಸ್ಟ್ರಾ ಕಾಳುಗಳೆಲ್ಲನೂ ಫ್ರಿಜ್ಗೆ ಎತ್ತಿಟ್ಬಿಡ್ತೀನಿ. ಯಾಕಂದರೆ ಇನ್ನೂ ಇದಾವೆ ಎಲ್ಲ, ಹಂಗಾಗಿ ಇವೆಲ್ಲ ತುಂಬಿಟ್ಬಿಟ್ರೆ ಫ್ರಿಜ್ಗೆ ಇಟ್ಟರೆ ಸರಿ ಹೋಗುತ್ತೆ. ಇನ್ನು ಸಾಸ್ಗಳು ಫ್ರಿಜ್ಗೆ ಇಡ್ತೀನಿ. ಇಲ್ಲಿ ಬಂದು ಸೋಪು ಸ್ವಲ್ಪ ಅಂಥವೆಲ್ಲ ಒಂದು ಬ್ಯಾಸ್ಕೆಟ್ಗೆ ಹಾಕಿಡ್ತೀನಿ. ಸೊ ಕಂಪ್ಲೀಟಾಗಿ ಜೋಡಿಸ್ಕೊಂಡು ಐಟಮ್ನ ನಡಿಯಮ್ಮ. ಹಾಂ, ಏನು ತೋರಿಸ್ಲಿ? ದಿವಾನ್ ಘಾಟಲ್ಲಿ ಬಟ್ಟೆನ ಹೆಂಗೆ ಬೇಕಂಗೆ ತುರುಕ್ಬಿಟ್ಟಿದ್ದೀನಿ, ಡೈಲಿ ಯೂಸ್ ಬಟ್ಟೆಗಳನ್ನ. ಅಲ್ಲಿ ಯೂಸ್ ಮಾಡದೇ ಇರೋವು ಬೇರೆ ಇದ್ದಾವೆ, ಯೂಸ್ ಮಾಡೋವು ಯೂಸ್ ಮಾಡಿದ್ದಾವೆ ಎಲ್ಲವೇ. ಸೊ ಹಂಗಾಗಿ ಅದನ್ನು ಜೋಡಿಸ್ಕೊಂಡ್ಬಿಡ್ತೀನಿ ನೀಟಾಗಿ. ಯೂಸ್ ಮಾಡದಿರೋವೆಲ್ಲನೂ ಮೊದಲು ಹಾಕ್ಬಿಡ್ತೀನಿ. ಜೋಡಿಸ್ಕೊಂಡಾಯ್ತು. ಈಗ ಇಲ್ಲಿ ನೋಡಿದ್ರೆ ಬೇಡ, ಅಪ್ಪನು ಮಗನು ಪಾನಿಪುರಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಪಾನಿ ರೆಡಿಯಾಗೈತೆ, ಪುರಿನೂ ರೆಡಿಯಾಗೈತೆ, ಪಲ್ಯ ಕೊಡುಚಿ ನಾನು ಟೇಸ್ಟ್ ಮಾಡ್ತೀನಿ. ಸಾಕು. ಇನ್ನು ಪಲ್ಯ ರೆಡಿ ಮಾಡ್ತಾಯಿದ್ದಾರೆ. ಪಲ್ಯ ರೆಡಿ ಆಯಿತು ಅಂದರೆ ತಿನ್ನೋದಷ್ಟೇ. ಅಷ್ಟರಲ್ಲಿ ನಾನಿಲ್ಲಿ ಬೇಡದಾಗಿರೋ ಬಟ್ಟೆ ಎಲ್ಲ ಮೂಟೆ ಕಟ್ಟಿದ್ದೀನಿ. ಬೇಕು ಅಂತ ತಗೊಳ್ಳೋದು, 4 ದಿನ ಯೂಸ್ ಮಾಡೋದು, ಆಮೇಲೆ ಮೂಟೆ ಕಟ್ಟಿ ಎಸೆಯೋದು. ನಾನು ಹಂಗಂದ್ರೆ ನಮ್ಮ ಮನೇಲಿ ನೋಡ್ತವ್ರೆ, ನಾನು ದುಡ್ಡೆಲ್ಲ ಹಾಳು ಮಾಡೋದು ಅಂತ ಅದೊಂದು ಅಂತಾರೆ. ಇಲ್ಲಿ ನೋಡಿ ನನ್ನ ಮಗ ಪಾನಿಪುರಿ ರೆಡಿ ಆಗೈತೆ, ಸಾರಿ ಗೋಲ್ಗುಪ್ಪ ರೆಡಿ ಆಗೈತೆ, ತಿನ್ಬೇಕಷ್ಟೇ ಈಗ. ತಿಂತೀನಿ ಮಾಡೋದು ನಾನು. ಇದು ಏನಪ್ಪ ಬಟ್ಲು ತಿನ್ನೋಣ ಬನ್ನಿ, ಬನ್ನಿರಿ ಬೇಗ. ಈಗ ಇವರೇ ನಮಗೆ ಭಯ ಫ್ರೆಂಡ್ಸ್. ಈಗ ಇವ್ರು ಹಾಕ್ಕೊಡ್ಬೇಕು, ನಾವು ತಿನ್ನಬೇಕು. ಬೇಗ ಹಾಕ್ಕೊಡಿ ಈಗ ಫ್ರೆಂಡ್ಸ್. ನನಗೆ ಹಾಕ್ಕೊಡಿ ಅಂದರೆ ಇವರೇ ತಿಂತಾರೆ. ಮಗ ಹಾಕ್ಕೊಟ್ಟ, ಅಪ್ಪ ತಿಂದರು, ನಾನೇನು ತಿನ್ನೋಣ? ಆಯ್ಕೊಡಪ್ಪ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹಾಕ್ಕೊಡ್ತಾನೆ. ಅಯ್ಯೋ ಚೆನ್ನಾಗಿ ಹಾಕ್ಕೊಟ್ಟೆ ಬಿಡಪ್ಪ. ಸರಿ ಫ್ರೆಂಡ್ಸ್, ನಾವು ಗೋಲ್ಗುಪ್ಪ ತಿನ್ಬಿಟ್ಟು ನಿಮ್ಗೆ ಸಿಗ್ತೀವಿ. ಆಯ್ತಾ ಹೇಗಿದೆ? ಹೇಗೈತೆ? ಸೂಪರ್ 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 ಆಗೈತೆ. ಇಲ್ಲ ನಮ್ಗೆ ಹಾಕೊಡೋಣ. ಇವಾಗ ಅಡುಗೆ ಮನೆಗೆ ಬಂದೆ. ಟೈಮ್ ಬಂದು 8 ಗಂಟೆ ಐತೆ. ಈಗ ಅಡುಗೆ ಮಾಡಬೇಕು. ಸೊಪ್ಪ ಐತೆ. ನೀವು ಉಪ್ಸಾರು ಮಾಡೋಣ, ಬಸ್ಸಾರು ಮಾಡೋಣ? ಉಪ್ಸಾರಲ್ಲಿ ತಿಂತೀರಾ, ಬಸ್ಸಾರಲ್ಲಿ ತಿಂತೀರಾ? ಯಾವ್ದು ಮಾಡಲಿ? ನಾನೇನೋ ಉಪ್ಸಾರೇ ಮಾಡ್ತೀನಿ. ಉಪ್ಸಾರು ಮಾಡಿದ್ರೆ 1 ಟೈಮ್ಗೆ, ಬಸ್ಸಾಂಬಾರೇ ಮಾಡಿಬಿಡ್ತೀನಿ. ಅದಾಗಿ 1-2 ಟೈಮ್ಗಾರ ಆಗುತ್ತೆ. ಫೈನಲಿ ಅಡುಗೆ ಕೂಡ ರೆಡಿ ಆಯಿತು. ಇಲ್ಲಿ ಬಂದು ಸೊಪ್ಪಿನ ಪಲ್ಯ, ಬಸ್ಸಾರು ರೆಡಿ ಆಗಿದೆ, ಏನು ರೈಸ್ ರೆಡಿ ಆಗೈತೆ. ಈಗ ಊಟ ಕೊಡಬೇಕು ಅವ್ರಿಗೆ. ಹಾಂ ಬನ್ನಿ. ಅವ್ರಿಗೆ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ, ಮೇ ಬಿ ಫೋನಲ್ಲಿ ಮಾತಾಡ್ತಾರೆ. ಈಗ
ಊಟನೂ ಏನಮ್ಮ ಎಂತ ಸ್ಪೂನ್ ಚಕ್ಕಬಲಾಕು 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 ಕುತ್ಕೋ ನಿನ್ಗೆ ಇವಾಗಲೇ ದುರಂಕಾರನ ಚಕ್ಕಬಲಾಕು ಚಕ್ಕಬಲಾಕು ಅಂತ ಹೇಳಿದ್ದು ರೀ ಮಗ್ಚಕ್ಕೆ ತಗೊಬನ್ನಿ ಹೇಳಿ ತಗೊಬನ್ನಿ ಮಗ್ಚಕ್ಕೇನ ಅಲ್ಲಿ ಕೊಡಿ ಕೊಡಿ ತಗೊಬನ್ನಿ ತಗೊಬನ್ನಿ ಓಹೋ ಊಟ ಆಗಿ ಮೇಲೆ ವಾಕ್ ಮಾಡೋಣ ಅಂತ ಹಂಗೆ ಹೋಗ್ತಾ ಇದ್ದೀವಿ ಇನ್ನು ಟೈಮು 9:40 ಹಂಗಾಗಿ ಹೋಗ್ತಾ ಇದ್ದೀವಿ ಒಂದು ಅರ್ಧ ಗಂಟೆ ಹೋಗಿ ಬರೋಣ ಮೇಲೆ ಅಂತ ಹೋಗೋದು ನನ್ನ ಹಸ್ಬೆಂಡ್ ಇದ್ದರೆ ಮಾತ್ರ ನನ್ನ ಗಂಡ ಇದ್ದರೆ ಮಾತ್ರ ಹೋಗ್ತೀನಿ ನನ್ನ ಮೇಲೆ ನಾವು ಒಬ್ಬಳೇ ಇತ್ತು ಅಂದರೆ ಹೋಗಲ್ಲ ಈಗ ಅವ್ರು ಇದ್ದಾರಲ್ಲ ಹಂಗಾಗಿ ಹೋಗ್ತಾ ಇದ್ದೀನಿ ಬನ್ನಿ ನಡಿಯಮ್ಮ ನಡಿ ನಡಿ ಹತ್ತ ಮೇಲೆ ಆಯ್ಸೂರಿ ಮಮ್ಮ ಅಲ್ಲ ಚಂದ ಮಮ್ಮ ಎಲ್ಲೆಲ್ಲೋ ಲೈಟ್ ಫ್ರೆಂಡ್ಸ್ ನಮ್ಮನೆ ರೋಡಲ್ಲಿ ಏನಕ್ಕೆ ಗೊತ್ತಾ ಜಾಸ್ತಿ ವೆಹಿಕಲ್ ಸೌಂಡು ಸೊಪ್ಪು ತರಕಾರಿ ಆ ರೀತಿ ಕೇಳಿಸುತ್ತೆ ಅಂದರೆ ಈ ಕಡೆ ಒಂದು ರೋಡ್ ಐತೆ ಈ ಕಡೆ ಒಂದು ರೋಡ್ ಐತೆ ಮತ್ತು ಈ ಕಡೆ ಒಂದು ರೋಡ್ ಐತೆ ಮತ್ತು ಈ ಕಡೆ ಒಂದು ರೋಡ್ ಐತೆ 4 ಮೂಲೆಯಲ್ಲೂ ರೋಡ್ ಐತೆ ಹಂಗಾಗಿ ವೆಹಿಕಲ್ ಅಂತೂ ಬೆಳಗಾನ ಓಡಾಡ್ತಾನೆ ಇರ್ತವೆ ಹಂಗಾಗಿ ವೆಹಿಕಲ್ ಸೌಂಡ್ ಜಾಸ್ತಿ ಇರುತ್ತೆ ನಮ್ಮ ಮನೆ ಹತ್ರ